ಹಲೋ ಸ್ನೇಹಿತರೆ, ಕನ್ನಡ ಮಷಿನ್ ಫೋರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವಿವರಿಸೋ ಮೂವಿ ಹೆಸರು ನೆಕ್ರೋಮ್ಯಾಂಟಿಕ್ ಅಂತ. ಒಂಥರ ವಿಚಿತ್ರವಾಗಿದೆ ಅಲ್ವಾ ಹೆಸರು? ಖಾಲಿ ಹೆಸರು ಮಾತ್ರ ಅಲ್ಲ, ಈ ಮೂವಿಯ ಒಂಥರವಾಗಿದೆ. ವೈಲೆನ್ಸ್ ಎಲ್ಲ ಆಗದಿರೋರು ಈ ಮೂವಿನ ನೋಡಲಿಕ್ಕೆ ಹೋಗಲೇಬೇಡಿ. ನಿಜವಾಗ್ಲೂ ತುಂಬ ಡಿಸ್ಟರ್ಬಿಂಗ್ ಆಗಿದೆ. ಬರೋಬ್ಬರಿ 11 ದೇಶಗಳಲ್ಲಿ ಇದನ್ನ ಬ್ಯಾನ್ ಮಾಡಲಾಗಿದೆ. ನೀವೇ ಅಂದ್ಕೊಳ್ಳಿ ಎಷ್ಟು ಅಪಾಯ ಇದೆ ಈ ಮೂವಿ ಅಂತ. ಅದೆಲ್ಲ ಓಕೆ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಹಾಗೆ ಮತ್ತೊಂದು ವಿಷಯ, ಇದು ಸಣ್ಣ ಮೂವಿ, ನಾನೇನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಎಂಡ್ವರೆಗೆ ಕೇಳ್ತಾ ಹೋಗಿ. ರಮಿ ಸರ್ಕಲ್ ಆ್ಯಪ್ ತುಂಬ ಆಫರ್ನೊಂದಿಗೆ ವಾಪಸ್ ಬಂದಿದೆ. ಇದು ಸೇಫ್ ಆಗಿ 100% ಲೀಗಲ್ ಕೂಡ. ಇದರಲ್ಲಿ ನೀವು ಆಡಿ ಹಣ ಗೆಲ್ಬಹುದು. ಒಂದು ಸೆಕ್ಯೂರ್ ಆ್ಯಪ್. ನಿಮಗೆ ಇಲ್ಲಿ ಆಡಲಿಕ್ಕೆ 1 ಕೋಟಿಗೂ ಮೇಲೂ ಪ್ಲೇಯರ್ ಸಿಗ್ತಾರೆ. ಆಡ್ಲಿಕ್ಕೆ ಬಂದರೆ ನೀವು ಈಸಿಯಾಗಿ ಆಡಿ ಹಣ ಗೆಲ್ಬಹುದು. ಬರಲಿಲ್ಲ ಅಂದರೆ ಇದರಲ್ಲಿ ಆಡಲಿಕ್ಕೆ ಪ್ರಾಕ್ಟೀಸ್ ಗೇಮ್ ಇದೆ. ಅದ್ರ ಮೂಲಕ ಟ್ರೈನ್ ಆಗಿ ಮತ್ತೆ ಆಡಿ ನೀವು ಹಣ ಗೆಲ್ಬಹುದು. ಇದರಲ್ಲಿ ಹಣ ಡೆಪಾಸಿಟ್ ಮಾಡಲಿಕ್ಕೆ ಕೂಡ ತುಂಬ ಈಸಿಯಾದ ಮಾರ್ಗ ಇದೆ. ಫೋನ್ಪೇ, ಪೇಟಿಎಂ, ಗೂಗಲ್ ಪೇ, ಡೆಬಿಟ್ ಹಾಗೆ ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಕೂಡ ಯೂಸ್ ಮಾಡಿ ನೀವು ಈಸಿಯಾಗಿ ಡೆಪಾಸಿಟ್ ಮಾಡ್ಬೋದು. ಹಾಗೆ ಫಸ್ಟ್ ಡೆಪಾಸಿಟ್ಗೆ ನಿಮಗೆ 2,000 ರೂಪಾಯಿ ಬೋನಸ್ ಸಿಗುತ್ತೆ ಕೂಡ. ಈ ಗೇಮ್ ತುಂಬ ಈಸಿ ಹಾಗೆ ಸ್ಮೂತ್ ಕೂಡ. ನೀವೇ ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಸೊ ಕೆಳಗಡೆ ಅದರ ಡೌನ್ಲೋಡ್ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಈಗಲೇ ಹೋಗಿ ಡೌನ್ಲೋಡ್ ಮಾಡಿ ಆಟ ಆಡಿ. ಹಾಗೆ ನೆನಪಿರಲಿ, ಫಸ್ಟ್ ಡೆಪಾಸಿಟ್ಗೆ ನಿಮಗೆ 2,000 ರೂಪಾಯಿ ಬೋನಸ್ ಸಿಗುತ್ತೆ. ಸೊ ಈಗಲೇ ಹೋಗಿ ಆಡಿ ಹಣ ಗೆಲ್ಲಿ. ಈ ಗೇಮಲ್ಲಿ ಫೈನಾನ್ಷಿಯಲ್ ರಿಸ್ಕ್ ಇರ್ಬೋದು. ನಿಮ್ಮ ಒಂದು ಸೇಫ್ಟಿ ಹಾಗೆ ನಾಲೆಜೊಂದಿಗೆ ಆಟ ಆಡಿ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಒಬ್ಬ ದಂಪತಿಗಳು ಕಾರ್ ಡ್ರೈವ್ ಮಾಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಿರೋದನ್ನ ತೋರಿಸ್ತಾರೆ. ಆದರೆ ಸ್ಯಾಡ್ಲಿ ಸ್ವಲ್ಪ ದೂರ ಹೋಗ್ತಿದ್ದಾಗಲೇ ಅವರ ಕಾರು ಒಂದು ಭೀಕರವಾದ ಆಕ್ಸಿಡೆಂಟ್ಗೆ ತುತ್ತಾಗಿ ಅವರಿಬ್ಬರು ಸ್ಪಾಟಲ್ಲೇ ಸತ್ತೋಗ್ಬಿಡ್ತಾರೆ. ಯಾವ ರೀತಿ ಆಗಿತ್ತಂದರೆ ಅವರ ಬಾಡಿ ಪಾರ್ಟ್ಸ್ ಎಲ್ಲ ಚಿತ್ರಚಿತ್ರವಾಗಿ ಹೋಗಿದ್ದವು. ಎಲ್ಲಿ ಯಾವ ಪಾರ್ಟ್ ಇದೆ ಅಂತ ಗೊತ್ತಾಗಲ್ಲ, ಆ ರೀತಿ ಆಗೋಗಿತ್ತು. ಎನಿವೇ ನೆಕ್ಸ್ಟ್ನಲ್ಲಿ ನಮಗೆ ಜಾಯ್ ಕ್ಲೀನಿಂಗ್ ಏಜೆನ್ಸಿ ಹೆಸರಿನ ಒಂದು ಕಂಪ್ನಿನ ತೋರಿಸ್ತಾರೆ. ಅಲ್ಲಿ ಕ್ಲೀನರ್ ಆಗಿ ವರ್ಕ್ ಮಾಡ್ತಿರುವ ಈ ವ್ಯಕ್ತಿ ನಮ್ಮ ಈ ಕಥೆಯ ಗಲೀಜ್ ನಾಯಕ ರಾಬ್ ಅಂತ ಅವನ ಹೆಸರು. ಗಲೀಜ್ ಯಾಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಕ್ಲೀನಿಂಗ್ ಏಜೆನ್ಸಿ ಅಂದರೆ ಬೇರೇನೂ ಅಲ್ಲ, ಎಲ್ಲೇ ಆಕ್ಸಿಡೆಂಟ್ಗಳಾಗಿ ಹಣ ಬಿದ್ದರೂ ಕೂಡ ಇವರ ಕಂಪ್ನಿಯ ಮೆಂಬರ್ಸ್ಗಳೇ ಹೋಗಿ ಬಾಡಿ ಪಾರ್ಟ್ಗಳನ್ನ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡೋ ಕೆಲಸವನ್ನು ಮಾಡ್ತಿದ್ರು. ಸೊ ಆ ದಿನ ಕೂಡ ಆಕ್ಸಿಡೆಂಟಲ್ಲಿ ಮೃತಪಟ್ಟ ದಂಪತಿಗಳ ಬಾಡಿನ ಕಲೆಕ್ಟ್ ಮಾಡೋಕೆ ಬಾಬ್ ಸೇರಿ ಒಂದು 5-6 ಜನ ಸ್ಪಾಟ್ಗೆ ಹೋಗ್ತಾರೆ. ಎಲ್ಲರೂ ತಮ್ಮ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರೆ ಬಾಬ್ ಮಾತ್ರ ಆ ಶವದ ಕಣ್ಣನ್ನ ಕಿತ್ತು ತನ್ನ ಜೇಬೊಳಗೆ ಹಾಕೋತಾನೆ. ಹಾಗೆ ಕೆಲಸವೆಲ್ಲ ಕಂಪ್ಲೀಟ್ ಆಗಿ ಆದ ನಂತರ ತುಂಬ ಡಿಪ್ರೆಸ್ಸಲ್ಲಿ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋದವನು ತಾನು ತಗೊಂಡು ಬಂದ ಒಂದು ಬಾಡಿ ಪಾರ್ಟ್ನ ಜಾರ್ ಒಳಗಿಟ್ಟು ಸ್ಟೋರ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಖಾಲಿ ಆ ಒಂದು ಜಾರ್ ಮಾತ್ರ ಅಲ್ಲ, ಹಲವಾರು ಬಾಡಿ ಪಾರ್ಟ್ಗಳನ್ನ ಹೊಂದಿರೋ ಜಾರ್ ಇದ್ದಿರುತ್ತೆ. ಯಾಕಂದ್ರೆ ರಾಬ್ ಒಬ್ಬ ಸೈಕೋಪಾತ್ ಕಿಲ್ಲರ್ ಆಗಿದ್ದ. ಆ ರೀತಿಯ ಹ್ಯಾಬಿಟ್ ಅಂದ್ರೆ ಅವನಿಗೆ ಒಂಥರ ಇಷ್ಟ ಆಗಿತ್ತು. ಇಲ್ಲಿವರೆಗೆ ಕೊಲೆ ಅಂತೂ ಮಾಡಿಲ್ಲ, ಆದ್ರೆ ಶವದ ಪಾರ್ಟ್ ಎಲ್ಲ ತಂದು ಕಲೆಕ್ಟ್ ಮಾಡ್ಕೋತಿದ್ದ. ಆ ಹೊತ್ತಿಗೆ ಅಲ್ಲಿ ಒಬ್ಬ ಮಹಿಳೆ ಬರ್ತಾಳೆ. ಅವಳ ಹೆಸರು ಬ್ರೆಟಿ ಅಂತ. ಅವಳು ಆಕ್ಚುಲಿ ಬೇರೆ ಯಾರು ಅಲ್ಲ, ಅವನ ಹೆಂಡತಿ ಆಗಿದ್ಲು. ಇವನ್ ಅವಳು ಕೂಡ ರಾಬ್ ಆಗಿ ಒಬ್ಬ ಸೈಕೋಪಾತ್. ಅವರ ಮನೆ ತುಂಬ ಬರೀ ಶವಗಳದ್ದೇ ಮಾಂಸ ಇದ್ದವು. ಅದನ್ನ ಅವರುಗಳು ಆಹಾರವಾಗಿ ಸೇವಿಸ್ತಿದ್ರು ಕೂಡ. ಲೈಕ್ ರಕ್ತದಲ್ಲಿ ಬಾತ್ ಮಾಡೋದು, ಆ ರೀತಿ ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವರಿಬ್ಬರು ನರಭಕ್ಷಕ ದಂಪತಿ ಆಗಿದ್ರು. ಅದಲ್ಲದೆ ರಾಬ್ ಬಾಡಿ ಕ್ಲೀನಿಂಗ್ ಜಾಬ್ಗೆ ಜಾಯ್ನ್ ಆಗಿದ್ದು ಅದೇ ಒಂದು ಕಾರಣಕ್ಕೆ, ಈಸಿಯಾಗಿ ಪಾರ್ಟ್ಗಳನ್ನ ಕದಿಲಿಕ್ಕಂತ. ನೆಕ್ಸ್ಟ್ನಲ್ಲಿ ನಮಗೆ ಒಬ್ಬ ಹದಿಹರೆಯದ ಹುಡುಗ ತನ್ನ ತೋಟಕ್ಕೆ ಹೋಗಿ ಹಣ್ಣನ್ನ ಕೀಳ್ತಿರೋದನ್ನ ತೋರಿಸ್ತಾರೆ. ಈ ಕಡೆ ಅವನ ಪಕ್ಕದ ಮನೆಯ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಗನ್ ಮೂಲಕ ಹಕ್ಕಿಗಳ ಬೇಟಾಡ್ತಿರ್ತಾನೆ. ಅವನ ಕೇರ್ಲೆಸ್ಗೋ ಇಲ್ಲ ಬೇರೆನಕ್ಕೋ ಗೊತ್ತಿಲ್ಲ, ಅವನು ಶೂಟ್ ಮಾಡಿದ ಬುಲೆಟ್ ಹಕ್ಕಿಗೆ ತಾಗದೆ ಹಣ್ಣು ಕೀಳ್ತಿದ್ದ ಹುಡುಗಂಗೆ ತಾಗಿ ಅವನು ಸ್ಪಾಟಲ್ಲೇ ಸತ್ತೋಗ್ಬಿಡ್ತಾನೆ. ಆ ವ್ಯಕ್ತಿಗೆ ಭಯ ಆಗುತ್ತೆ, ಇದೇನು ಹೀಗಾಯ್ತು, ಯಾರಾದರೂ ಶವ ನೋಡಿದ್ರೆ ನಂಗೇನೆ ಅಪಾಯ ಅಂತ ಅದೇ ಕೂಡಲೇ ಯಾರಿಗೂ ಗೊತ್ತಾಗದೆ ಆ ಶವನ ಒಂದ್ ಕಡೆ ಹೋಗಿ ದಫನ್ ಮಾಡಿ ಬರ್ತಾನೆ. ಆ ಹುಡುಗ ಸತ್ತಿದ್ದು ಅಕ್ಕಪಕ್ಕದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹುಡುಗ ಮಿಸ್ ಆಗಿದ್ದಾನಂತ ಎಲ್ಲರೂ ಅಂದ್ಕೊಂಡಿದ್ರು. ಹೀಗೆ ದಿನಗಳು ಉರುಳುತ್ತಾ ಹೋಗ್ತಿರುತ್ತೆ. ಹೀಗಿರುವಾಗ ಒಂದಿನ ಜೋ ಕಂಪ್ನಿ ಅವರಿಗೆ ಒಂದು ಕಾಲ್ ಬರುತ್ತೆ. ಸಿಟಿಲಿ ಒಂದು ಅನಾಥ ಶವ ಸಿಕ್ಕಿದೆ, ದಯವಿಟ್ಟು ಬಂದು ಕ್ಲೀನ್ ಮಾಡೋಗಿ ಅಂತ. ಆ್ಯಕ್ಚುಲಿ ಆ ಶವ ಬೇರೆ ಯಾರ್ದು ಅಲ್ಲ, ಆಗಷ್ಟೇ ಕೊಲೆಯಾದ ಅದೇ ಹುಡುಗಂದು. ಸೊ ಅದೇ ಕೂಡಲೇ ಓನರ್ ರಾಬ್ ಸೇರಿ 1 ಜನರನ್ನ ಆ ಕೊಲೆಯಾದ ಸ್ಪಾಟ್ಗೆ ಕಳಿಸಿಕೊಡ್ತಾನೆ. ಇವರು ಕೂಡ ತುಂಬ ಜೋಶಲ್ಲಿ ಆ ಸ್ಪಾಟ್ಗೆ ಹೋಗಿ ಇಡೀ ಬಾಡಿನ ಪಾಲಿಥಿನ್ ಕವರ್ನ ಯೂಸ್ ಮಾಡಿ ಗಾಡಿಗೆ ಶಿಫ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಉಳಿದವರು ಆ ಶವದ ಸಂಪೂರ್ಣ ಜವಾಬ್ದಾರಿನ ರಾಬ್ ಮೇಲೆ ಹಾಕಿ ಹೋಗ್ತಾರೆ. ನೀನೊಬ್ಬನೇ ಇದನ್ನ ಕ್ಲಿಯರ್ ಮಾಡ್ಬೇಕಂತ. ಸರಿ ಅಂತ ರಾಬ್ ಕೂಡ ಒಪ್ಕೋತಾನೆ. ಆದರೆ ಅವನ ಪ್ಲಾನೇ ಬೇರಾಗಿತ್ತು. ಅವನು ಯಾರಿಗೂ ಕೂಡ ಗೊತ್ತಾಗದಿರುವ ಹಾಗೆ ಆ ಶವನ ತನ್ನ ಮನೆಗೆ ತಗೊಂಡೋಗ್ತಾನೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ರಾಬ್ಗೆ ಅಂಥದ್ದಲ್ಲಂದ್ರೆ ತುಂಬ ಇಷ್ಟ ಅಂತ.
ಆ್ಯಕ್ಚುಲಿ ಆ ಶವನ ಕಂಡ್ಕೂಡಲೇ ರಾಬ್ಗಿಂತ ಅವನ ಹೆಂಡತಿ ಬ್ರೆಟ್ಟಿಗೆ ತುಂಬಾ ಖುಷಿಯಾಗುತ್ತೆ. ಅವರು ಅದೇ ಕೂಡಲೇ ಆ ಶವನ ಕ್ಲೀನ್ ಮಾಡಿ ಅದನ್ನ ತಮ್ಮ ಸಂಬಂಧಿಕರಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಬ್ರೆಟ್ಟಿ ಅಂತೂ ಒಂದು ಕೈ ಮುಂದೋಗಿ ಅದರೊಟ್ಟಿಗೆ ಪ್ರತಿ ರಾತ್ರಿ ದೈಹಿಕವಾಗಿ ಮೂವ್ ಆಗ್ತಿದ್ಲು. ಸೀರಿಯಸ್ಲಿ ಎಣಿಸ್ಕೊಂಡ್ರೆ ತುಂಬ ಗಲೀಜನ್ಸುತ್ತೆ. ಎನಿವೇ ಅದೇ ರೀತಿ ಹಲವು ದಿನಗಳ ಕಾಲ ನಡೀತಾ ಹೋಗುತ್ತೆ. ಲೈಕ್ ಆ ಶವನ ಬ್ರೆಟ್ಟಿ ತನ್ನ ಎರಡನೇ ಗಂಡನಾಗೆ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಇದು ಹಾಗೆ ನಡೀತಾನೆ ಹೋಗ್ತಿತ್ತು. ಹೀಗಿರುವಾಗ ಒಂದಿನ ರಾಬ್ ಕೆಲಸಕ್ಕಂತ ಕಂಪ್ನಿಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಅವನು ಶವನ ಕತ್ಕೊಂಡು ಹೋಗಿರೋದು ಅಲ್ಲಿನ ಮಾಲೀಕನಿಗೆ ಗೊತ್ತಾಗಿ ಹೋಗಿರುತ್ತೆ. ಸೊ ಮಾಲೀಕ ರಾಬ್ನ ಕರೆದು ಸರಿಯಾಗಿ ತರಾಟೆಗೆ ತಗೊಳ್ತಾನೆ. ಹಾಗೆ ಇನ್ಮೇಲಿಂದ ಕೆಲಸಕ್ಕೆ ಬರುವ ಅಗತ್ಯವಿಲ್ಲ ಅಂತ ಅವನ ಕೆಲಸದಿಂದ ತೆಗೆದಾಕ್ತಾನೆ ಕೂಡ. ಅದರಿಂದ ರಾಬ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದೇ ಒಂದು ಟೆನ್ಷನ್ಲಿ ಮನೆಗೆ ಬಂದು ಹೆಂಡತಿಗೆ ಆ ಮ್ಯಾಟನ್ನ ತಿಳಿಸ್ತಾನೆ. ಶವದ ಕಾರಣ ನನ್ನ ಕೆಲಸ ಹೋಗಿದೆ ಅಂತ. ಹೆಂಡತಿಗೆ ಆ ವಿಷಯ ಕೇಳಿ ಕೋಪ ಬರುತ್ತೆ. ಯಾಕಂದ್ರೆ ಅವಳು ಅವನ ಮದುವೆಯಾಗಿದ್ದೆ ಅವನು ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆಂಬ ಒಂದೇ ಕಾರಣಕ್ಕೆ. ಈಗೇನು ಮಾಡೋದು, ಆ ಥರದ ಜಾಬ್ ಸಿಗೋದು ತುಂಬ ಕಷ್ಟ, ಟ್ರೈ ಮಾಡು ಇಲ್ಲ ನಿನ್ನೊಟ್ಟಿಗಿರೋದು ತುಂಬ ಕಷ್ಟ ಅಂತ ಸೀದಾ ಹೇಳಿ ಒಳಗೋಗ್ತಾಳೆ. ಒಂದು ಕಡೆ ಕೆಲಸ ಹೋಯ್ತು, ಈ ಕಡೆ ಹೆಂಡತಿ ಬೇರೆ ಹೀಗಾಡ್ತಿದ್ದಾಳೆ. ಏನು ಮಾಡೋದಂತ ಅದೇ ಒಂದು ಟೆನ್ಷನಲ್ಲಿ ಅವನು ಸೀದಾ ಮಲ್ಗೋಕೆ ಹೋಗ್ತಾನೆ. ಅದರ ನೆಕ್ಸ್ಟ್ ಡೇ ಎಚ್ಚರವಾಗಿ ನೋಡಿದಾಗ ಅವನಿಗೆ ಒಂದು ಆಘಾತಗಾದಿತ್ತು. ಅದೇನಪ್ಪ ಅಂದರೆ ಅವನ ಹೆಂಡತಿ ಬ್ರೆಟ್ಟಿ ನೋಟ್ ಬರೆದು ಮನೆಯಿಂದ ಓಡೋಗ್ಬಿಟ್ಟಿದ್ಲು. ಲೈಕ್ ಇನ್ನು ಮುಂದೆ ನಿನ್ನೊಟ್ಟಿಗೆ ಸಂಸಾರ ಮಾಡೋದು ಅಸಾಧ್ಯ ಅಂತ. ಹಾಗೆ ಅಲ್ಲಿ ಮತ್ತೊಂದು ಅಚ್ಚರಿಪಡೋ ಸಂಗತಿ ಏನಪ್ಪ ಅಂದರೆ ಅವಳು ಖಾಲಿ ಒಬ್ಬಳು ಮಾತ್ರ ಅಲ್ಲ, ತನ್ನೊಟ್ಟಿಗೆ ಶವನ ಕೂಡ ತಗೊಂಡೋಗಿದ್ಲು. ಇವನು ಅವಳನ್ನು ಹಲವು ಕಡೆ ಹುಡ್ಕೋಕೆ ಟ್ರೈ ಮಾಡ್ತಾನೆ. ಆದರೆ ಅವನಿಗೆ ಅವಳ ಸುಳಿವೆ ಸಿಕ್ಕಿರುವುದಿಲ್ಲ. ಅದೇ ಒಂದು ಬೇಜಾರಲ್ಲಿ ಏನನ್ಲಿ ಕೋಪದಲ್ಲಿ ತನ್ನ ಮನೆಯಲ್ಲಿದ್ದ ಸಾಕು ಬೆಕ್ಕನ್ನು ಹೀನಾಯವಾಗಿ ಕೊಂದು ಅದರ ರಕ್ತದಿಂದ ಸ್ನಾನ ಮಾಡ್ತಾನೆ. ಬಿಕಾಸ್ ಅವನೊಬ್ಬ ಸೈಕೋ ಆಗಿದ್ದ. ಸೊ ಮನೇಲಿ ಹೀಗೆ ಒಬ್ಬನೇ ಇದ್ರೆ ನೆನಪು ಕಾಡುತ್ತೆ. ರಿಲ್ಯಾಕ್ಸ್ ಮಾಡೋಕ್ಕಂತ ಅವನು ಸೀದಾ ಮೂವಿಗೆ ಹೋಗ್ತಾನೆ. ಅದು ಕೂಡ ಒಂದು ಕಿಲ್ಲರ್ ಬೇಸ್ ಮೂವಿ ನೋಡಲಿಕ್ಕೆ. ಇವನ್ ಆ ಮೂವಿಯ ಕಿಲ್ಲರ್ ಕೂಡ ರಾಬ್ನ ಕ್ಯಾರೆಕ್ಟರ್ ಆಗಿತ್ತು. ಅದರಲ್ಲಿ ಕಿಲ್ಲರ್ ಒಬ್ಬ ಹುಡುಗಿನ ಭೀಕರವಾಗಿ ಸಾಯಿಸುವಂಥ ಸೀನ್ ಇದ್ದಿರುತ್ತೆ. ಆ ಸೀನ್ನ ಕಂಡು ಅವನಿಗೆ ಇನ್ನೂ ಟೆಂಪ್ಟ್ ಆಗುತ್ತೆ. ಹಾಗೆ ಅವನಿಗೆ ಜಾಸ್ತಿ ಹೊತ್ತು ಅಲ್ಲಿರೋಕ್ಕಾಗದೆ ಅದರಲ್ಲೇ ಬಿಟ್ಟು ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಬಂದಾದ್ಮೇಲೆ ಅವನ ಕಂಡೀಷನ್ ಇನ್ನೂ ಕೂಡ ವರ್ಸ್ಟ್ ಆಗಿತ್ತು. ಲೈಕ್ ಅದೊಂಥರ ಮಾನಸಿಕ ತೊಂದರೆ ಅಂತ ಹೇಳ್ಬೋದು. ಅದನ್ನೆಲ್ಲ ಸಹಿಸ್ಕೊಳ್ಳಿಕ್ಕಾಗದೆ ಅವನು ನಿದ್ದೆ ಬರೋ ಮಾತ್ರೆ ತಗೊಂಡು ಅಲ್ಲೇ ಗಾಢವಾದ ನಿದ್ದೆಗೆ ಜಾರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಬಿಟ್ಟು ನೋಡಿದಾಗ ಅವನೊಂದು ಕಾಡಲಿದ್ದಿರ್ತಾನೆ. ಇವನ್ ಅವನ ಮುಖ ಕೂಡ ಸೇಮ್ ಟು ಸೇಮ್ ಶವದ ಹಾಗೆ ಆಗಿತ್ತು. ಅದಲ್ಲದೆ ಅವನ ಪಕ್ಕದಲ್ಲಿ ಹೆಂಡತಿ ಬ್ರೆಡಿ ಕೂಡ ಇದ್ದಿರ್ತಾಳೆ. ಲೈಕ್ ಇಲ್ಲಿ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗದೆ ಒದ್ದಾಡ್ತಿರುವಾಗ ಸಡನ್ ಆಗಿ ಅವನಿಗೆ ಎಚ್ಚರವಾಗುತ್ತೆ. ನೋಡಿದ್ರೆ ಅದು ಅವನ ಕಣ್ಣಂತ ಒಂದು ಕನಸಾಗಿತ್ತಷ್ಟೇ. ನಿದ್ದೆಲ್ಲಿ ಕೂಡ ನೆಮ್ಮದಿಲ್ಲ ಅಂತ ಸೀದಾ ಮನೆಯಿಂದ ಹೊರಗೋಗಿ ಒಬ್ಬ ಕಾಲ್ಗನ್ನ ಪಿಕ್ ಮಾಡ್ಕೊಂಡು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಅವಳೊಟ್ಟಿಗೆ ದೈಹಿಕವಾಗಿ ಮೂವ್ ಆಗ್ಲಿಕ್ಕೆ ನೋಡ್ತಾನೆ. ಆದ್ರೆ ಏನೇ ಮಾಡಿದ್ರು ಕೂಡ ರಾಬ್ ಅದರಲ್ಲಿ ಫೇಲ್ ಆಗ್ತಿದ್ದ. ಅವನ ಅವಸ್ಥೆ ಕಂಡು ಕಾಲ್ಗರ್ಲ್ ನಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಕೋಪಗೊಂಡ ರಾಬ್ ಅವಳ ಕತ್ತನ ಹಿಸುಕಿ ಒಂದೇ ಪೆಟ್ಟಿಗೆ ಕೊಂದು ಬಿಡ್ತಾನೆ. ಹಾಗೆ ಅಲ್ಲೇ ಅವನು ಕೂಡ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾನೆ. ಎಚ್ಚರವಾಗಿ ನೋಡಿದಾಗ ಬೆಳಗ್ಗೆ ಆಗಿರುತ್ತೆ. ಪಕ್ಕದಲ್ಲಿದ್ದ ಶವ ನೋಡಿ ನಾನಿನ್ನೂ ಇಲ್ಲೇ ಇದ್ದೀನಂತ ಸೀದಾ ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆವಾಗಲ್ಲಿ ಕರೆಕ್ಟಾಗಿ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಬಿದ್ದಿರುವ ಶವ ಹಾಗೆ ರಾಬ್ನ ಅಬ್ಸರ್ವ್ ಮಾಡ್ತಾನೆ. ಇವನ್ನ ಹೀಗೆ ಬಿಟ್ಟರೆ ನನಗೆ ತೊಂದರೆ ಅಂತ ರಾಬ್ ಅವನ ಒಂದೇ ಪೆಟ್ಟಿಗೆ ಕೊಂದು ಬಿಡ್ತಾನೆ. ನಂತರ ಸೀದಾ ಅಲ್ಲಿಂದ ಮನೆಗೆ ಹೋಗ್ತಾನೆ. ಹಾಗೆ ನಾನಿನ್ನು ಬದುಕಿದ್ರೆ ಈ ಬದುಕಿಗೆ ಅರ್ಥ ಇಲ್ಲ ಅಂತ ತನ್ನ ಹೊಟ್ಟೆನ ಸ್ಟ್ಯಾಬ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ. ಮೂವಿಯ ಲಾಸ್ಟಿನಲ್ಲಿ ದಫನ್ ಆಗಿರೋ ರಾಬ್ನ ಶವನ ಯಾರೊಬ್ಬ ಲೇಡಿ ಬಂದು ಕರ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಇದರ ಪಾರ್ಟ್ 2 ಕೂಡ ಇದೆ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.